1500 ಕ್ಯಾಲರಿ ಬರ್ನ್ ಮಾಡಬಹುದು. ನಾ 3 ಭಾಗ ಮೇಲೆ ನಮಗೆ ಫುಲ್ ಬಾಡಿ ಪೇನ್ ಸ್ಟ್ರೆಚಿಂಗ್ ಸಹ ಮಾಡಿ. ಹಾಯ್ ಗೈಸ್, ಏನ್ ಅನ್ಬೇಕು ಅಂತ ಅನ್ಬಾರ್ದು ಅಂತ ಅವಳಿಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಜ್ವರ್. ಓಕೆ, ಇವತ್ತು ನೋಡಿ ಒಂದು ಬೆಸ್ಟ್ ಕ್ಯಾಲರಿ ಬರ್ನ್ ಆಗೋ ಮೆಥಡ್ ಹೇಳ್ತೀನಿ. ಪರ್ ಡೇ 1400 1500 ಕ್ಯಾಲರಿ ಬರ್ನ್ ಮಾಡ್ಬೋದು. ಹೆಂಗಂತೀರಿ ಗೊತ್ತಾ? ನಿಮ್ಗೆ ಇವಾಗೆಲ್ಲ ಗೊತ್ತೇ ಇದೆ. ಇವಾಗಂದ್ರೂ ಜಾಸ್ತಿ ಯೋಗದ ಬಗ್ಗೆ ಹೇಳ್ತಿರ್ತೀವಿ. ಯೋಗ ಅಂದ್ರೆ ಸ್ಲೋ ಕ್ಯಾಲರಿ ಬರ್ನ್ ಆಗತ್ತಾ ಅಂತ ಹೇಳಿ. ಬಟ್ ಸೂರ್ಯ ನಮಸ್ಕಾರ ನೀವು ಟೈಟಲ್ ಈಗಾಗಲೇ ತಮ್ಮಲ್ಲಿ ನೋಡಿರ್ಬೋದು. ಸೊ ಸೂರ್ಯ ನಮಸ್ಕಾರ 108 ಸಲ ಮಾಡೋದ್ರಿಂದ ನಾವು ಈಸಿಯಾಗಿ ಪರ್ ಡೇ 1400 1500 ಕ್ಯಾಲರಿ ಬರ್ನ್ ಮಾಡ್ಬೋದು. ಸೊ ಇದನ್ನ ನಾನು ಒಂದು ಚಾಲೆಂಜ್ ಟ್ರೈ ಮಾಡ್ಬೇಕಂತ ಮಾಡಿದ್ದೀನಿ. ಸೊ ನಾಳಿಂದ ಟ್ರೈ ಮಾಡ್ತೀನಿ. ಇವತ್ತು ಓನ್ಲಿ ಪ್ರಾಕ್ಟೀಸ್ಗೋಸ್ಕರ ಅಂಥೇಳಿ ಅಂದರೆ 108ನ 3 ಭಾಗ ಮಾಡಿದ್ದೀನಿ. 36 36 36 ಅಂತೇಳಿ. ನನ್ನ ಕಡೆ ಎಟ್ ಎ ಟೈಮೇ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ 36, ಮಧ್ಯಾಹ್ನ 36 ಮತ್ತು ಈವ್ನಿಂಗ್ 36 ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿ ವಿತ್ ಸ್ವಲ್ಪ ಕ್ಯಾಲರಿ ಡೆಫಿಸಿಟಲ್ಲಿದ್ದು ವಾರದಲ್ಲಿ ಈಸಿಯಾಗಿ 2.5 kg ಕರಗಿಸ್ಬೋದಂತೆ. ಸೊ ನಾಳೆಯಿಂದ ಟ್ರೈ ಮಾಡೋಣವಾ? ಸೊ ನೀವು ಯಾರಾದರೂ ಟ್ರೈ ಮಾಡ್ತಿದ್ರೆ ಸಜೆಸ್ಟ್ ಮಾಡಿ ನನಗೆ. ಹಾಗಾದರೆ ಒಂದು ಸೂರ್ಯ ನಮಸ್ಕಾರ ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ? ಯೂಶ್ವಲಿ ಯೂಶ್ವಲಿ ಏನಂದರೆ ಬಾಡಿ ವೇಟೆಡ್ ಮನುಷ್ಯ ಒಂದು ಸೂರ್ಯ ನಮಸ್ಕಾರ ಮಾಡಿದರೆ ಮಿನಿಮಮ್ ಅಂದ್ರೂ 14ರಿಂದ 15 ಕ್ಯಾಲರಿ ಬರ್ನ್ ಆಗುತ್ತಂತೆ. ಸೊ ಒಂದು 10 ಮಾಡಿದೆ ಅಂದ್ರೂ 150 ಕ್ಯಾಲರಿ. ಹಾಗೆ ನಾವು 108 ಅಂದರೆ ಓಕೆ 1400ರಿಂದ 1500 ಈಸಿಯಾಗಿ ಆರಾಮಾಗಿ ಕ್ಯಾಲರಿ ಬರ್ನ್ ಆಗುತ್ತೆ. ಸೊ ಈ ಒಂದು ಚಾಲೆಂಜ್ನ ನಾನು ಟ್ರೈ ಮಾಡ್ಬೇಕು ಅನ್ಕೊಂಡಿನಿ. ನೋಡಬೇಕು. ಇದನ್ನ ಮಾಡಿದ್ಮೇಲೆ ನಮಗೆ ಫುಲ್ ಬಾಡಿ ಪೇನ್ ಆಗುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಸ್ಟ್ರೆಚಿಂಗ್ ಸಹ ಮಾಡ್ಬೇಕು ಅನ್ಕೊಂಡಿನಿ. ಯಾವ ಥರ ಸ್ಟ್ರೆಚಿಂಗ್ ಮಾಡ್ತೀನಿ ಮತ್ತು ಯಾವ ಥರ ಸೂರ್ಯ ನಮಸ್ಕಾರ ನಾನು ಕವರಪ್ ಮಾಡ್ತೀನಿ ಅನ್ನೋದು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಪ್ಲೀಸ್ ಫುಲ್ ಕಂಟಿನ್ಯೂ ವಿಡಿಯೋಸ್ ನೋಡಿ. ಹಾಗೆ ಡಯಟ್ ಸಹನೂ ತೋರಿಸ್ತೀನಿ, ಏನೇನು ತಿಂತಾ ಇದ್ದೀನಿ ಅಂತ ಹೇಳಿ. ಸರಿನಾ? ಯೂಶ್ವಲಿ ಡಿಟಾಕ್ಸ್ ವಾಟ್ರು ಇವೆಲ್ಲ ಕುಡಿಲೇಬೇಕು. ಗ್ರೀನ್ ಟೀ ಕುಡಿಬೇಕು. ಯಾಕಂದರೆ ಒಂಥರ ಡಿಟಾಕ್ಸ್ ಮಾಡ್ತಿದ್ದು ಬಾಡಿ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ. ಸೊ ಅದೆಲ್ಲ ಮಾಡ್ತಾ ಇರೋದು. ಇನ್ನೊಂದೇನೆಂದರೆ ಇವತ್ತು ಆ್ಯಕ್ಚುಲಿ ನಿನ್ನೆ ನಮ್ಮ ಊರಲ್ಲಿ ಈ ಕಡೆ ಸೈಡೆಲ್ಲ ವಾರಗಳು ಮಾಡ್ತಾರೆ. ಸೊ ಲಾಸ್ಟ್ ವಾರ ಅದು. ಸೊ ನಮ್ಮ ಊರಲ್ಲಿ ಏನಿತ್ತು ಜಾತ್ರೆ ಥರ ಏನಂದರೆ ಹಳ್ಳಿಯಲ್ಲಿ ಸೇಮ್ ಏನೊಂದು ನಾಟಕ ಇಡ್ತಾರಲ್ವ, ಆ ಥರ ನಾಟಕ ಇತ್ತು. ಸೊ ಪೂಜೆ ಗೀಜೆ ಎಲ್ಲ ಇದ್ದು. ಸೊ ನಿನ್ನೆ ನಾಟಕ ಇತ್ತಲ್ವ. ಸೊ ರಾತ್ರಿ ಫುಲ್ಲು ನಾಟಕ ನೋಡೋಕೆ ಹೋಗಿದ್ವಿ 1 ಗಂಟೆ ತನಕ. 1:30 ಇನ್ನೂ ಜಾಸ್ತಿ ಇತ್ತಂತೆ. ನಾವು ರಿಟರ್ನ್ ಬಂದ್ಬಿಟ್ವಿ. ಸೊ ಇವೆಲ್ಲ ಮಾಡಿ ಜಾತ್ರೆಗೆಲ್ಲ ಹೋಗಿ ಸ್ವಲ್ಪ ಈ ಥರ ಟೈಮ್ ಸ್ಪೆಂಡ್ ಮಾಡಿವಿ. ವಾಕಿಂಗ್ ಮಾಡಿಲ್ಲ, ಓನ್ಲಿ ಮನೇಲಿ ಅಷ್ಟೇ ಸೂರ್ಯ ನಮಸ್ಕಾರ ಮಾಡಿದ್ದು. ಅವನು ಎಷ್ಟು ಮಾಡಿದ್ದೀನಿ ಅಂದರೆ ನಿಮಗೆ ತೋರಿಸ್ತೀನಿ, ಸರಿನಾ? ಸೊ ಲಾಸ್ಟ್ ಕೊನೆ ತನಕ ವಿಡಿಯೋ ನೋಡಿ ಮತ್ತು ಫಾಲೋ ಮಾಡಿ. ಹಾಯ್ ಗೈಸ್, ನಾನು ಇವಾಗ ಜ್ಯೂಸ್ ತಂದಿದ್ದೆ. ಮೊನ್ನೆ ರಾತ್ರಿ ಜ್ಯೂಸ್ ಒಳಗಡೆ ಮಂಟಿ ತಂದಿದ್ರು ಮಕ್ಕಳು. ಮತ್ತು ಕೆಲಸ ಮಾಡಿ ಡಬಲ್ ಕೆಲಸ ಮಾಡಾಕಿದ. ಜ್ಯೂಸ್ ತಿಂದಿದ್ದಾಳೆ ಅಂತ ಅವ್ರ ಆಂಟಿ. ಸೊ ಮೊನ್ನೆ ರಾತ್ರಿ ಯಾಕಂದ್ರೆ ಇಲ್ಲಿ ಭಾಳ ಬಿಸಿಲಿದೆ ಅಂತೆ, ಅವಳು ಜ್ಯೂಸ್ ಕುಡಿತಾಳೆ ಅಂತೆ. ನೋಡಿ, ರಾತ್ರಿ ಅವಳಿಗೆ ಗರ್ಮಿ ಆಗುತ್ತಂತೆ. ಚೇರ್ಸ್ ಮಾಡು. ಫ್ಲೈಯಿಂಗ್ ಕಿಸ್ ಕೊಡು. ಬಾಯ್. ನೋಡಿದ್ರಲ್ಲ ನನ್ನ ಮಗಳು ತುಂಟಾಟ. ಅವಳು ಅಷ್ಟಿಗಿಷ್ಟು ಕೇರ್ ಮಾಡ್ತಾಳೆ. ಸೊ ಬಿಫೋರ್ ಸೂರ್ಯ ನಮಸ್ಕಾರ ಈ ಥರ ಸ್ಟ್ರೆಚ್ ಮಾಡಬೇಕು. ಕೆಲವೊಬ್ರು ಸಪೋರ್ಟ್ ಹಿಡ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ಹಾಗೆ ಮಾಡ್ಬೋದು. ಈ ಥರ ಸಪೋರ್ಟ್ ಹಿಡ್ಕೊಂಡು ಒಂದು ಕಾಲು ಹಿಡಿದು ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಬೇಕು. ನಿಮಗೆ ಕ್ರ್ಯಾಕಲ್ ಸೌಂಡ್ ಬರುತ್ತೆ, ಕೆಲವೊಬ್ಬರಿಗೆ ಬರಲ್ಲ. ಬಟ್ ಈ ಥರ ಮಾಡೋದ್ರಿಂದನೇ ಬಾಡಿ ಸ್ವಲ್ಪ ಸ್ಟ್ರೆಚಿಂಗ್ ಆಗಿ ಮಾಡೋದ್ರಿಂದ ಬೆಸ್ಟ್ ಇರುತ್ತೆ. ಸೊ ಇದಾದಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡ್ತಾ ಇರೋದು. ನೋಡಿ, ನನ್ನ ಮಗಳು ಸಹ ಇದ್ದಾಳೆ, ಫುಲ್ ಕಾಡಿಸ್ತಾ ಇದ್ದಾಳೆ ಇವತ್ತು. ಹೆಂಗಂದ್ರೆ ನೋಡಿ, ಮಾಡಕ್ಕೆ ಸಹ ಬಿಡ್ತಾ ಇಲ್ಲ, ಮೇಲೆ ಬಂದು ಕುಂತ್ಬಿಟ್ಟಾಳೆ. ಹೇಳು ಅಂತ ಹೇಳ್ತಾ ಇದ್ದೀನಿ, ಇಷ್ಟು ನಗು ಬರ್ತಾ ಇದೆ, ಬಿಡ್ತಾನೆ ಇಲ್ಲ. ಸೊ ಈ ಥರ ತಾಯಂದಿರು ಅಂದರೆ ಅಷ್ಟು ಈಸಿಯಾಗಿರಲ್ಲ.
ಒಬ್ಬರೇ ಎಲ್ಲದಕ್ಕೂ ಒಬ್ಬರೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ ನೋಡಿ. ಯಾವ ಪ್ಲೇಸಲ್ಲಿ ನಾವು ಒಬ್ಬರೇ ಇರೋಕ್ಕೆ ಸಾಧ್ಯ ಇಲ್ಲ. ಅವಳು ಮಲಗಿದಾಗ ಅಷ್ಟೇ ನಾವು ಒಬ್ಬರೇ ಇರ್ಬೋದು. ಬಿಟ್ಟರೆ ಅವಳು ನಾವು ಎನಿ ಟೈಮ್ ನಮ್ಮ ಹಿಂದೆನೇ ನಮ್ಮ ಮುಂದೆನೇ ನಮ್ಮ ಅಡ್ಡಾಡ್ತಾ ಇರ್ತಾಳೆ. ನನ್ನ ಮಗಳಂತೂ ಅಷ್ಟೇ, ಒಂದು 5 ನಿಮಿಷ ಬಿಟ್ಟಿರಲ್ಲ. ಅವ್ರ ಅಜ್ಜಿ ಇಲ್ಲಿ ಬೇರೆ ಕಡೆ ಹೋದ್ರು, ಹೋಗು ಬಾ ಕರ್ಕೊಂಡು ಹೋಗ್ತೀನಿ ಅಂದರೆ ಹೋಗಲೇ ಇಲ್ಲ. ಅಷ್ಟು ಇದು ಇದ್ದಾಳೆ ಅವಳು. ನನಗೆ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ, ಫುಲ್ ಇದು ಮಾಡ್ತಾಳೆ. ಎಲ್ಲರೂ ಅಷ್ಟೇ, ತಮ್ಮ ಎಲ್ಲರೂ ಮಕ್ಕಳು ಅಷ್ಟೇ, ತಾಯಂದಿರಿಗೆ ಭಾಳ ಮುದ್ದು ಮಾಡೋದು, ಮುದ್ದು ಮಾಡೋದವ್ರು ಅಷ್ಟೇ, ಹಚ್ಕೊಳ್ಳೋದು ಅಷ್ಟೇ. ಸೊ ಅವಳ ಜೊತೆ ನಾನು ಇಷ್ಟೆಲ್ಲ ಸೂರ್ಯ ನಮಸ್ಕಾರ ಮಾಡೋದು. ಸೊ ಕೆಲವೊಬ್ರು ಅಂತಾರೆ ಮಾಡಿದರೆ ಫುಲ್ಲು ಕಂಟಿನ್ಯೂ ಮಾಡಬೇಕು. ನಿಜ ಮಾಡ್ಬೋದು, ಅದು ಸಿಂಗಲ್ಗಳಿಗೆ, ನಾಟ್ ಮಮ್ಮಿಗಳಿಗೆ. ಮಮ್ಮಿ ಆದವರು ಯಾವತ್ತೂ ಸಿಂಗಲ್ ಇರೋಕ್ಕೆ ಚಾನ್ಸೇ ಇಲ್ಲ. ಒಂಥರ ಹೆಂಗಂದರೆ ಫುಲ್ ಜೊತೆಗೆ ನೋಡಿ ಯಾವ ಥರ ಟ್ರೈ ಮಾಡ್ತಾ ಇದ್ದಾಳೆ. ಬಿಡ್ತಾನೇ ಇಲ್ಲ, ತೆಗೆ ಅಂತಂದ್ರೂ ಬಿಡ್ತಾನೇ ಇಲ್ಲ. ಅಷ್ಟು ಸತಾಯಿಸಿದಾಳೆ ಇವತ್ತಂತರೂ. ಸೊ ಇವತ್ತು ಯಾಕೇನೋ ನಾನು ಬಿಟ್ಟು ಹೊರಗಡೆನೇ ಹೋಗ್ತಾ ಇಲ್ಲ, ಒಬ್ಬಳೇ ಆಗಿದ್ದಾಳೆ, ಆಟ ಆಡ್ಲಿಕ್ಕೂ ಹೋಗ್ತಾ ಇಲ್ಲ. ಸೊ ಹಾಗೆ ಟ್ರೈ ಮಾಡಿ ಅವಳು ಕರ್ಕೊಂಡು ಇದಿಷ್ಟು ಸೂರ್ಯ ನಮಸ್ಕಾರ ಮಾಡಿದೆ ನಾನು. ಯೂಶ್ವಲಿ ಮತ್ತು ಸ್ಪೀಡ್ ಸಹ ಮ್ಯಾಟರ್ ಆಗುತ್ತೆ. ನಾವು ಸ್ಪೀಡಾಗಿ ಯೂಶ್ವಲಿ ಏನಂತೀವಿ, ಯೋಗ ಅಂದರೆ ಸ್ಲೋ ಆಗಿ ಮಾಡಬೇಕು ಅಂತೇಳಿ. ಹಾಗೆಲ್ಲ ನಾವು ಭಾಳ ಜೋರಾಗಿ ಸೋಡಾಗಿ ಮಾಡಬೇಕು. ನೆಕ್ಸ್ಟ್ ನಾವು ಆದಮೇಲೆ ಇದು ಬಟರ್ಫ್ಲೈ ಎಕ್ಸಸೈಸ್ ಮಾಡಬೇಕು ಸ್ಟ್ರೆಚಿಂಗಾಗಿ. ಯಾಕಂದರೆ ನಮ್ಗೆ ಫುಲ್ ಕಾಲೆಲ್ಲ ನೋವು ಬರ್ತಾಯಿದೆ. ಸೊ ಈ ಬಟರ್ಫ್ಲೈ ಎಕ್ಸಸೈಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ಸ್ವಲ್ಪ ಮಟ್ಟಿಗಾದರೂ ಕಾಲು ನೋವು ಕಡಿಮೆ ಆಗುತ್ತೆ. ಈ ಸೂರ್ಯ ನಮಸ್ಕಾರ 108 ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ. ಸೊ ನೋಡಿ, ನನ್ನ ಮಗಳು ಅದನ್ನು ಸಹ ಮಾಡೋಕ್ಕೆ ಬಿಡಲಿಲ್ಲ, ಮೇಲೆ ಬಂದು ಕೂತ್ಲು, ಮತ್ತೆ ಬಂದಳು. ಇವಾಗ ಮಲ್ಕೊಂಡು 2 ಕಾಲು ಒಂದು ಸೈಡಿ, ಬಾಡಿ ಒಂದು ಸೈಡಿ ಟರ್ನ್ ಮಾಡಬೇಕು. ಇವಳು ಇದ್ದಾಳೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ಥರ ಮಾಡಿ ನಿಮ್ಮದು ಲೋವರ್ ಬಾಡಿನೂ ಫುಲ್ ಸೊಂಟ ಭಾಗ ಅದೆಲ್ಲನೂ ನೋವು ಕಡಿಮೆ ಆಗುತ್ತೆ. ಮತ್ತು ಈ ಥರ ಒಂದು ಕಾಲು ಹೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿ ಒಂದು 10 ಕೌಂಟ್ಸ್ ಹೇಳಬೇಕು. ಆ ಥರ ಮಾಡಬೇಕು. ಅವಳು ಕಟ್ ಮಾಡಿದ್ಲು. ಸೊ ನೋಡಿ 10 ಮಾಡಿದ್ದು ಅಷ್ಟೇ. ಇವಾಗ ಸದ್ಯಕ್ಕೆ ನೋಡ್ಬೋದು 10 ಸೂರ್ಯ ನಮಸ್ಕಾರ ಮಾಡಿದೆ. ಫುಲ್ ಸ್ವೆಟ್ಟಿಂಗ್ ಬರ್ತಾ ಇದೆ. ಇವಳು ಮಗಳು ಕರ್ಕೊಂಡು ಮಾಡೋದಿದೆ ನೋಡಿ, ಜಾಸ್ತಿ ಮಾಡ್ತಿದ್ದೆ, ಅವಳು ಫುಲ್ ಕಾಡಿಸ್ತಾ ಇದ್ದಾಳೆ. ಸೊ ಅವಳು ಆಮೇಲೆ ಕಳಿಸಿ ಹೊರಗಡೆ ಮಾಡ್ತೀನಿ. ಸೊ ಇದೆಲ್ಲ ಆಗಿರೋದು ಈ ಥರ ಮಾಡೋದ್ರಿಂದ ಆರಾಮ್. ನೋಡಿ, ಜಸ್ಟ್ ಒಂದು 10 ಮಾಡಿದ್ದಕ್ಕೆ ನನಗಿಷ್ಟು ಫುಲ್ ಸ್ವೆಟ್ ಆಗ್ತಾ ಇದೆ ಅಂದಮೇಲೆ 108 ಮಾಡಿದ್ರೆ ಎಷ್ಟಾಗ್ಬೋದು, ಹೌದಲ್ವಾ? ಸೊ ಈ ಥರ ಮಾಡಿಕೊಂಡೆ ನಾವು ವೇಟ್ ರೆಡ್ಯೂಸ್ ಬಂತೆ. ಇದನ್ನ ಚಾಲೆಂಜ್ ಮಾಡ್ಕೊಂಡು ಮಾಡೋಣ. ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು, ಲವ್ ಯು, ಐ ಲವ್ ಯು. ಏನ್ ಅನ್ಬೇಕು? ಮಗಳು ಅಂತ ಅನ್ಬಾರ್ದು ಅಂತ ಅವಳಿಗೆ ಚಿಟ್ಟಿ ಅನ್ಬೇಕಂತೆ. ಚಿಟ್ಟಿ ಊಟ ಮಾಡ್ತಿದ್ದಾಳೆ, ಚಿಟ್ಟಿ ಜ್ಯೂಸ್ ಕುಡಿತಿದ್ದಾಳೆ ಅಂತ ಹೇಳ್ಬೇಕಂತೆ. ಆಯ್ತಮ್ಮ, ನೆಕ್ಸ್ಟ್ ಇಂದ ಹಂಗೆ ಹೇಳ್ತೀನಿ, ಸರಿನಾ? ನೋಡ್ರಿ, ನನ್ನ ರಾತ್ರಿ ನೋಡ್ರಿ ಕಸಾಮಣಿ ಆಗ್ಬಿಟ್ಟೈತಿ. ಇದು ನಮ್ಮ ದೋಸ್ತರ ಮನಿ, ಇದೊಂದು ನೆಕ್ಸ್ಟ್ ಮನಿ, ನಮ್ಮ ಬಚ್ಚಿ ಮನಿ, ನನ್ನ ಜಾಮರ್ ಮನಿ. ನೋಡಿ ಅವಳು ಎಷ್ಟು ಬಿಸಾಕ್ಬಾರ್ದು ಹಾಕೋ. ಇವನ್ನೆಲ್ಲ ಸೋಫಾದೆಲ್ಲ ಕವರ್ಸ್ ತೆಗ್ದು ಬೈಕ್ ಮಾಡ್ತಾಳೆ ಅಂತ ನೋಡ್ರಿ. ಇವೆಲ್ಲ ವೇಟ್ ಲಾಸ್ ಇದೆ. ಸೊ ಎಲ್ಲ ಮನೆ ತುಂಬ ಮಾಡ್ತಾಳೆ, ಇಷ್ಟು ಸತಾಯಿಸ್ತಾಳೆ ನೋಡ್ಬೋದು. ನಾನು ಕಾಫಿ ಲೆಮನ್ ಕುಡ್ದಿದ್ದೆ, ಅದನ್ನು ಕ್ಲಿಪ್ ತೊಗೊಂಡಿಲ್ಲ ನೋಡಿ. ಟಿಫಿನ್ನು ಉಪ್ಪಿಟ್ಟು ತಿಂದೆ, ಮತ್ತು ಹಬ್ಬ ಇತ್ತಲ್ವಾ, ಅದಕ್ಕೆ ಸೀಕರ್ಣಿ, ಹೋಳಿಗೆ, ಅನ್ನ ಸಾಂಬಾರು ತಿಂದಿನಿ. ಇದು ಇಲ್ಲಿರೋದು ನಿನ್ನೆದಿಷ್ಟು. ಎಲ್ಲ ನಿಮ್ಗೆ ಇಷ್ಟ ಆಗಿರ್ತದೆ ಅನ್ಕೋತೀನಿ. ಓಕೆ, ಸೊ ಡಯಟಲ್ಲಿ ನಾನು ಭಾಳ ರಿಸ್ಟ್ರಿಕ್ಟೆಡ್ ಡಯಟ್ ಅಂತ ಏನು ಮಾಡ್ತಾ ಇಲ್ಲ. ಮನೇಲಿ ಊಟನೇ ತಿಂತಾ ಇದ್ದೀನಿ, ಏನೋ ಹೊರಗಡೆ ತಿನ್ನಲ್ಲ ಅಷ್ಟೇ. ಸೊ ಅದನ್ನೇ ಏನು ತಿಂದಿದ್ದೀನಿ ಅಂತಲೂ ಕೇಳಿ ತೋರಿಸಿದ್ದೀನಿ. ನೆಕ್ಸ್ಟ್ ವ್ಲಾಗ್ಗೆ ಮತ್ತೆ ಸಿಗೋಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಈ ಥರ ಮಾಡ್ತಿದ್ರೆ ಟ್ರೈ ಮಾಡಿ.